See here, my dear students. See here, the first problem when cost of goods send at invoice price. ಇನ್ವಾಯ್ಸ್ ಪ್ರೈಸ್ ಮೇಲೆ ಪ್ರಾಬ್ಲಮ್ ಸೆಂಡ್ ಮಾಡಿದಾಗ ಯಾವ ತರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಫಸ್ಟ್ ಪ್ರಾಬ್ಲಮ್ ಆಲ್ರೆಡಿ ಐ ಥಿಂಕ್ ನೀವು ಬರ್ಕೊಂಡಿದ್ದೀರಾ ಅನ್ಸುತ್ತೆ. ಸ್ವಲ್ಪ ಅದನ್ನ ಎನ್ಲಾರ್ಜ್ ಮಾಡ್ಕೋತೀನಿ. ನೋಡ್ಕೊಳ್ಳಿ, ಇಲ್ಲಿದೆ ಪ್ರಾಬ್ಲಮ್. ಸೊ ಯಾವ ತರ ಇರುತ್ತೆ ನೀವು ಕಾಸ್ಟ್ ಆಫ್ ಗುಡ್ಸ್ ನ ಇದ್ ಮಾಡ್ಕೊಂಡ್ರೆ ಅಂತ. ರೈಟ್, ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಆಸ್ ಎ ಬ್ರಾಂಚ್ ಅಟ್ ಮೈಸೂರ್. ಅಲ್ಲಿಗೆ ನಾವು ಮೈಸೂರು ಬ್ರಾಂಚ್ ಅಕೌಂಟ್ ಮಾಡಬೇಕು. ಹೆಡ್ ಆಫೀಸ್ ಸೆಂಟ್ ಗೂಡ್ಸ್ ಟು ದ ಬ್ರಾಂಚ್ ಇನ್ವಾಯ್ಸ್ಡ್ ಅಟ್ ಪ್ಲಸ್ 25%. means of 25% plus 25% of their cost ಅಂತ. ಕಾಸ್ಟ್ ಪ್ಲಸ್ 25%. ಲಿಸನ್ ಹಿಯರ್ ಮೈ ಡಿಯರ್ಸ್, ಇಲ್ಲಿದೆ ಕಾಸ್ಟ್ ಪ್ಲಸ್ 25% ಇದೆ. ಕಾಸ್ಟ್ ಪ್ಲಸ್ 25% ನೋಡ್ಕೊಳ್ಳಿ. ಕಾಸ್ಟ್ ಪ್ಲಸ್ 25% ಕಾಣಿಸ್ತಿದ್ಯಾ ಜೊತೆ? ಕಾಸ್ಟ್ ಪ್ಲಸ್ 25% ಇದೆ. ಸೊ ಅದರ್ ಡೀಟೇಲ್ಸ್ ಗಿವನ್ ಬಿಲೋ. ಅಂದ್ರೆ ಗೂಡ್ಸ್ ಏನ್ ಸೆಂಡ್ ಮಾಡಿದ್ದಾರೆ ಹೆಡ್ ಆಫೀಸರು ಬ್ರಾಂಚ್ಗೆ, ಮೈಸೂರು ಬ್ರಾಂಚ್ಗೆ, ಅದರಲ್ಲಿ ಸೊ 25% ಕಾಸ್ಟ್ ನ ಆಡ್ ಮಾಡ್ಕೋಬೇಕು. ಕಾಸ್ಟ್ ಪ್ಲಸ್ 25% ಇರುತ್ತೆ ಅಂತ. ಸೊ ಸ್ಟಾಕ್ ಆಸ್ ಆನ್ 1/1/2008 ಅಟ್ ಇನ್ವಾಯ್ಸ್ ಪ್ರೈಸ್ ಆಫ್ 22,000. ದಿಸ್ ಇಸ್ ಕಾಲ್ಡ್ ವಾಟ್ ವಿ ಕಾಲ್ಡ್ ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಅಗೇನ್ ವಿ ಹ್ಯಾವ್ ದ ಡೇಟಾಸ್. ಓಪನಿಂಗ್ ಡೇಟಾಸ್ 10,000 ಇದೆ, ಫರ್ನಿಚರ್ 6,000 ಇದೆ, ಮೆಷಿನರಿ ಅಗೇನ್ 10,000 ಇದೆ. ನೋ ಪ್ರಾಬ್ಲಮ್. Then goods sent to branch invoiced at 1 lakh. Invoiced ಅಂತ ಕೊಟ್ಟ ಕಡೆ ಎಲ್ಲಾನು ನೀವೇನ್ ಮಾಡ್ಬೇಕು? ಸೊ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ಇನ್ವಾಯ್ಸ್ಡ್ ಪ್ರೈಸ್. ಎಕ್ಸ್ಕ್ಯೂಸ್ ಮೀ, ಮೇಘನಾ ಅವ್ರು ಕಾಲ್ ಮಾಡ್ತಿದ್ದಾರೆ. ಯಾರಾದ್ರೂ ಒಬ್ರು ಅವ್ರಿಗೆ ಕಾಲ್ ಮಾಡಿ ಹೇಳಿ. ಏನು ಕೇಳಿಸ್ತಾ ಇಲ್ಲ ಇಲ್ಲಿ.
ನಾಲ್ಕು ಗೊತ್ತಿಲ್ಲ ಕೊಂಡಿಕೊಂಡೆ ಇನ್ನೊಬ್ಬ ಯಾರು ಯಾಕ ಎಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀಯ ಹಲೋ, ಕೇಳಿಸ್ತಿದ್ಯಾ? ಹಾ ರೈಟ್. ಕೇಳಿಸ್ತಿದೆ ಸರ್. ದಯವಿಟ್ಟು ನೀವ್ ಯಾರು ನನಗೆ ಫೋನ್ಸ್ ಮಾಡಬೇಡಿ ಕ್ಲಾಸ್ ಮಾಡ್ಬೇಕಾದಾಗ. ಫೋನ್ ಮಾಡಿದ್ರೆ ಮತ್ತೆ ನನಗೆ ಇದು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ರೈಟ್. ಜ್ಯೋತಿ ಅವ್ರೆ ಕೇಳಿಸ್ತಿದ್ಯೇನ್ರಿ? ಎಸ್ ಸರ್. ರೈಟ್. ಎಲ್ಲಾರನ್ನು ಮ್ಯೂಟ್ ಮಾಡ್ಬಿಡ್ತೀನಿ. ಒಬ್ರು ಯಾರಾದ್ರೂ, ಜ್ಯೋತಿ ಅವರು ಯಾರಾದ್ರೂ ಒಬ್ರು ಮಾತಾಡಿ ಸಾಕು ನನಗೆ. ಜ್ಯೋತಿ ಕೇಳಿಸ್ತಿದ್ದೀನಮ್ಮ? ಜ್ಯೋತಿ ರೈಟ್. ನೋಡ್ಕೊಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ. ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಆಸ್ ಎ ಬ್ರಾಂಚ್ ಅಟ್ ಮೈಸೂರ್. Head office sent goods to the branch invoiced at cost plus 25%. Cost plus 25% underline ಮಾಡ್ಕೊಳ್ಳಿ. Other details given below. Stock as on 1/1/2008 at invoice price of 22,000. Invoice price. They are indicate that it is not an ordinary price. It's an invoice price. Opening stock ಅಲ್ಲಿ invoice price ಇದೆ. Opening stock ಅಲ್ಲಿ invoice price ಇದೆ 22,000. Again. Opening debtors 10,000, opening furniture 6,000, machinery 10,000. Goods sent invoiced at 1 lakh. Goods sent invoiced at 1 lakh ide. So 1 lakh rupees invoiced. Check received from branch invoiced at. Check received from branch invoiced at. ಒಂದು ನಿಮಿಷ, ಇದು ಡಬಲ್ ಪ್ರಿಂಟ್ ಆಗಿದೆ. ಸಾರಿ ಡಬಲ್ ಪ್ರಿಂಟ್ ಆಗಿದೆ. One second. All right. Check received from head office for wages 3,000, salary 2,000, and sundry expenses 1,000, advertisement 4,000. It is a check received from the head office by the branch. Closing stock again invoice 10,000 ಇದೆ. Invoiced ಎಲ್ಲ ಅಂಡರ್ಲೈನ್ ಮಾಡ್ತಿದ್ದೀನಿ, ನೋಡ್ಕೋಬೇಕು. Invoiced ಎಲ್ಲ ಅಂಡರ್ಲೈನ್ ಮಾಡ್ತಿದ್ದೀನಿ. So one is invoiced, opening stock invoice ಇದೆ, goods sent to branch invoiced ಇದೆ, then closing stock invoiced ಇದೆ 10,000. Is it right? Are you clear? ಜೊತೆ ಕೇಳಿಸ್ತಿದ್ಯಾ? ನೀವು ಒಬ್ರೇ ನಾನು ಮಾತಾಡಕ್ಕಾಗೋದು? Yes sir. Right. So Yes sir. debtors 8,000 okay, ಇದೆ. Debtors 8,000 is nothing but closing debtors. Nothing but closing debtors. So furniture and machinery depreciated by closing 10%. debtors. Furniture and machinery depreciated by 10% each. Yes sir. Okay sir. Then sales during the Okay, year, sales during the year 1,82,000 ಇದೆ. This is the problem. ಏನು ಇಲ್ಲ, ಬ್ರಾಂಚ್ ಅಕೌಂಟ್ ಸಾಲ್ವ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಏನು ಅಂದ್ರೆ ಇದರಲ್ಲಿ ಇನ್ವಾಯ್ಸ್ ಪ್ರೈಸ್ ಇದೆ. ಇನ್ವಾಯ್ಸ್ ಪ್ರೈಸ್ ಏನಿದೆ, ಕಾಸ್ಟ್ ಪ್ಲಸ್ 25% ಇದೆ. ಸೊ ಶಾಲ್ ವಿ ಗೋ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್? ಸಾಲ್ವ್ ಮಾಡ್ಕೋಬಹುದಾ ಪ್ರಾಬ್ಲಮ್ ಈಗ? Yes sir. ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಾ? Okay sir. ರೈಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನೋಡ್ಕೊಳ್ಳಿ. ರೈಟ್. ಫಸ್ಟ್ in the books of Bangalore head office, Mysore branch account for the year ended 31st March 2018. ಕಾಣಿಸ್ತಿದ್ಯಾ ಎಲ್ಲಾರ್ಗು? ಜ್ಯೋತಿ ಅವರೇ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಇಷ್ಟೇ ಇರೋದು ಪ್ರಾಬ್ಲಮ್. ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ ಜ್ಯೋತಿ? ಸರ್. ರೈಟ್. ನೋಡ್ಕೊಳ್ಳಿ. ಆಸ್ ಪರ್ ದ ಪ್ರಾಬ್ಲಮ್, ಓಪನಿಂಗ್ ಸ್ಟಾಕ್ 22,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಡೆಟಾರ್ಸ್ 10,000 ಅಗೇನ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಓಪನಿಂಗ್ ಡೆಟಾರ್ಸ್. ಫರ್ನಿಚರ್ 6,000 ತಗೊಂಡಿದ್ದೀನಿ. ಓಪನಿಂಗ್ ಫರ್ನಿಚರ್, ಓಪನಿಂಗ್ ಮೆಷಿನರಿ 10,000. ಇವೆಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಸ್ಟೇಟೆಡ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಓನ್ಲಿ. So that's why I am taking as a opening balances. Then we have the topic of goods sent to branch, already given in the problem itself. Goods sent to branch 1 lakh. Sent to. So that we are taking into consideration as a journal entry. Yes, sir. Branch account data to goods sent to branch account. So that's why goods sent to branch 1 lakh. Again, we are received the check for some expenses in the branch. That's it. That is maybe wages, salary, sundry expenses, and advertisement. Here we are taking into consideration cash or bank account. Wages 3,000, salary 2,000, sundry expenses 1,000, advertisement 4,000. The sum of 10,000 rupees. That is we are taking into consideration as cash or
ಬ್ಯಾಂಕ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ಯಾಂಕ್ ಅಷ್ಟು ಬಿಡಿ. ದೆನ್ ಅಷ್ಟು ಬಿಡಿ. ದೆನ್ ಕ್ರೆಡಿಟ್ ಸೈಡ್ ಬನ್ನಿ. ನಿಮ್ಗೆ ಮಾಡ್ಸಿರುವಂತ ಪ್ರಾಬ್ಲಮ್ ಇದ್ರ ಸ್ಟಾಕ್ ರಿಸರ್ವ್ ಲಾಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಗೇನ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಸೇಲ್ಸ್ ಅವರೇ ಕೊಟ್ಟಿ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ವಿ ಆರ್ ಅಸ್ಯೂಮ್ ದಟ್ ಇಟ್ ಇಸ್ ಅ ಕ್ಯಾಶ್ ಸೇಲ್ಸ್. ಸೊ 1,82,000 ಪ್ರಾಬ್ಲಮ್ ಅಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಇಯರ್ ಲಾಸ್ಟ್ ಅಲ್ಲಿ ಇದೆ 1,82,000. ದೆನ್ ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ 10,000. ಡೆಟಾರ್ಸ್ ಕ್ಲೋಸಿಂಗ್ ಅವರೇ ಕೊಟ್ಟಿದ್ದಾರೆ 8,000. ಫರ್ನಿಚರ್ 10% ಲೆಸ್ ಅಂತ ಕೊಟ್ಟಿದ್ದಾರೆ. ಸಿ ಹಿಯರ್ ಡಿಪ್ರಿಸಿಯೇಟೆಡ್ ಬೈ 10% ಈಚ್ ಅಂತ. ಕರೆಕ್ಟಾ? ಸೊ ಫರ್ನಿಚರ್ ಅಲ್ಲಿ 10% ಲೆಸ್ ಮಾಡಬೇಕು. 6,000 ಫರ್ನಿಚರ್ ಇದೆ. 10% ನ ಲೆಸ್ ಮಾಡಿದ್ರೆ 600 ಬರುತ್ತೆ. 600 ಲೆಸ್ ಮಾಡಿದ್ರೆ 5,400 ನೆಟ್ ಫರ್ನಿಚರ್ ವ್ಯಾಲ್ಯೂ ತಗೊಂಡಿದ್ದೀನಿ. ನೆಟ್ ಫರ್ನಿಚರ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದೀನಿ. ಸೊ 6,000 ಅಲ್ಲಿ 600 ಲೆಸ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ತಗೊಂಡಿದ್ದೀನಿ. ದೆನ್ ಸೇಮ್ ಆಸ್ ಇಟ್ ಇಸ್ ಮೆಷಿನರಿ, ಸಾರಿ 10,000 ಮೆಷಿನರಿ ಇದೆ. 10% ಮಾಡ್ಕೋಬೇಕು. 10,000 ಮೇಲೆ 10% ಮಾಡ್ಕೊಂಡ್ರೆ 1,000 ರುಪೀಸ್ ಬರುತ್ತೆ. ಆ 1,000 ರುಪೀಸ್ ಲೆಸ್ ಮಾಡ್ಕೊಂಡ್ರೆ ನೆಟ್ ಮೆಷಿನರಿ ವ್ಯಾಲ್ಯೂ 9,000 ರುಪೀಸ್ ಬರುತ್ತೆ. ನೆಟ್ ಮೆಷಿನರಿ ವ್ಯಾಲ್ಯೂ 9,000 ರುಪೀಸ್ ಬರುತ್ತೆ. ಸೊ ದಟ್ 9,000 ಐ ಆಮ್ ಟೇಕಿಂಗ್ ಟು ಕನ್ಸಿಡರೇಷನ್ ಹಿಯರ್. 9,000. Is it right? So closing stock, closing debtors, closing furniture, Yes, closing sir. machinery. After deduction of depreciation. After deduction of depreciation consider ಮಾಡಿದೀನಿ. So then after that we have ಇಷ್ಟು ಕಾಮನ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ನಿಮ್ಗೆ ಇಷ್ಟೇ ಸಾಲ್ವ್ ಮಾಡಿಸಿರೋದು. ಅದಾದ್ಮೇಲೆ ಪ್ರಾಫಿಟ್ ಆಲ್ ಲಾಸ್ ಫೈಂಡ್ ಔಟ್ ಮಾಡಿಸ್ಬಿಟ್ಟಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ರಿಸರ್ವ್ ಇದೆ. ಶಿರೀಶಾ ಅವರೇ ಏನ್ ಮಾಡ್ತಿದ್ದೀರಾ? ಈ ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ರಿಸರ್ವ್ ಇದೆ. ಸೊ ಸ್ಟಾಕ್ ರಿಸರ್ವ್ ಆಲ್ರೆಡಿ ಥಿಯರಿ ಹೇಳಿದವಾಗ ನಿಮ್ಗೆ ಹೇಳಿದೀನಿ ಯಾವ್ಯಾವ್ದ್ರಲ್ಲಿ ಸ್ಟಾಕ್ ರಿಸರ್ವ್ ಇರುತ್ತೆ. ಓಪನಿಂಗ್ ಸ್ಟಾಕ್ ಅಲ್ಲಿ ಇರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರುತ್ತೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಲ್ಲಿ ಇರುತ್ತೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಲ್ಲಿ ಇರುತ್ತೆ. ಫೋರ್ ಕಂಟೆಂಟ್ಸ್ ಅಲ್ಲಿ ಇರುತ್ತೆ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್. ಈ 4 ಕಂಟೆಂಟ್ಸ್ ಅಲ್ಲಿ ಇರುತ್ತೆ. 4 ಕಂಟೆಂಟ್ಸ್ ಅಲ್ಲೂ ಇರುತ್ತೆ. ಬಟ್ ಹಿಯರ್ under this problem we have only 3 contents. Only 3 contents ಇದೆ. 3 contents ಯಾವ್ದಿದೆ? ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಮೂರೇ ಇರೋದು ನಮ್ಗೆ. ನೋಡಿ ಇಲ್ಲಿ ಎಲ್ಲೋ ಮಾರ್ಕ್ ಅಲ್ಲಿ ಮಾಡಿದ್ದೀನಿ. ಇಲ್ಲಿ ಎಲ್ಲೋ ಮಾರ್ಕ್ ಅಲ್ಲಿ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಪ್ಲೀಸ್ ಸಿ ಹಿಯರ್. So those goods have the invoice price. That is first one opening stock. Second one is goods sent to branch 1 lakh. Third one is 10,000. There is no any return from the branch. There is no any return from the branch to the head office. That's why we are taking into consideration only 3 contents. Under that first one here calculation nodi. By stock reserve invoice price ne anta karitivi, stock reserve anta karitivi. Once again remember it. Invoice price we are taking into consideration while solving the problem. We are write as a stock reserve. We are writing as a stock reserve. So nodi by stock reserve on opening stock clearly mention that yaudr mele ನಾವು stock reserve ಮಾಡ್ತಿದೀವಿ, opening stock ಮೇಲೆ ಮಾಡ್ತಿದೀವಿ. Opening stock amount ಎಷ್ಟಿದೆ? 22,000 ಇದೆ. Is it right? 22,000 into 25 by 125. ಇಲ್ಲಿ ನಿಮಗೆ ಡೌಟ್ ಬರುತ್ತೆ. ಏನ್ 25 by 125 ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಬನ್ನಿ. ಹಿಯರ್ the goods sent goods to branch invoiced at cost plus 25%. ಕಾಸ್ಟ್ ಎಷ್ಟು 100 ಇರುತ್ತೆ ಕಾಮನ್ ಆಗಿ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್? 25% ಇರುತ್ತೆ. ಕಾಸ್ಟ್ ಪ್ಲಸ್ 25%. ಸೊ ಅಲ್ಲಿಗೆ ಕಾಸ್ಟ್ ಎಷ್ಟು ಪರ್ಸೆಂಟ್ ಜಾಸ್ತಿ ಕಳ್ಸಿದ್ವಿ? 25%. ಕಾಸ್ಟ್ ಪ್ಲಸ್ 25 ಅಂದ್ರೆ ಎಷ್ಟು ಬರುತ್ತೆ? 125. ಅಂದ್ರೆ ಕಾಸ್ಟ್ ಪ್ಲಸ್ ಎಷ್ಟು ಕೊಟ್ಟಿರ್ತಾರೋ ಅದು. ಫಾರ್ ಎಕ್ಸಾಂಪಲ್ 10% ಕೊಟ್ಟಿದ್ರೆ 10 by 110, 20% ಕೊಟ್ಟಿದ್ರೆ 10 by 120, 5% ಕೊಟ್ಟಿದ್ರೆ 5 by 105 ಹಾಕೋಬೇಕು. ಇಸ್ ಇಟ್ ಕ್ಲಿಯರ್? 105. ಕ್ಲಿಯರ್ ಆಯ್ತಾ? ಸೊ ಓಪನಿಂಗ್ ಸ್ಟಾಕ್ 22,000 into 20 by 125 ತಗೊಂಡ್ರೆ 4,400 rupees ಬರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಜ್ಯೋತಿ ಒಂದ್ಸಲಿ ಕನ್ಫರ್ಮ್ ಮಾಡ್ಬೇಕು ನೀನು. 22,000 into 25 by 125 ಬರುತ್ತೆ ಸರ್. ರೈಟ್. ಅದಾದ್ಮೇಲೆ ನೋಡ್ಕೊಳ್ಳಿ, ಈ ಕಡೆ ಡೆಬಿಟ್ ಸೈಡ್ ಎರಡಿದೆ. ರೈಟ್, ಎರಡಿದೆ. ಓಪನಿಂಗ್ ಸ್ಟಾಕು, ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಇವೆರಡರ ಮೇಲೇನು ನಾವು ಏನ್ ಮಾಡ್ಬೇಕು? ಸ್ಟಾಕ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಓಪನಿಂಗ್ ಸ್ಟಾಕ್ ಮೇಲೆ ತಗೊಂಡ್ವಿ. ಈಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಮೇಲೆ ಮಾಡ್ತಿದ್ದೀನಿ. By stock reserve on goods sent, clearly mention that
by stock reserve on goods sent. We have 1 lakh rupees and 25% of cost plus price, right? 25 by 125, 1 lakh rupee ಮೇಲೆ 25 by 125 ಮಾಡಿದ್ರೆ we get 20,000 rupees. We get 20,000 rupees. 20,000. ರೈಟಾ? ಸೊ ಅಲ್ಲಿಗೆ 2 ಆಗೋಯ್ತು. ಯಾವ್ಯಾವ್ದಾಯ್ತು? ಒಂದು ಓಪನಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇನ್ನೊಂದು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಸ್ಟಾಕ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡಿದೀವಿ. Goods sent to branch. ರೈಟ್. ಇನ್ನೊಂದಿದೆ ಕ್ಲೋಸಿಂಗ್ ಸ್ಟಾಕ್. ಇಸ್ ಇಟ್ ರೈಟ್? ಕರೆಕ್ಟ್ ತಾನೆ? ಈ ಪ್ರಾಬ್ಲಮ್ ಅಲ್ಲಿ 3 ಇದೆ ತಾನೆ? Stock. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ 3 ಇದೆ. 3 ಮೇಲೆ ಮಾಡ್ಬೇಕು. 2 ಮಾಡಿದೀವಿ. ಈಗ ಕ್ಲೋಸಿಂಗ್ ಸ್ಟಾಕ್ ನ ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. Closing stock. Goods sent to branch. ಕ್ಲೋಸಿಂಗ್ ಸ್ಟಾಕ್ ಒಂದೇ ಇರೋದು, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಯ್ತು ಜ್ಯೋತಿ ಅವರೇ. ಓಪನಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಯ್ತು. ಈಗ ಇನ್ನು ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಒಂದೇ ಉಳಿದಿರೋದು. ಸೊ ನೋಡಿ, ಕ್ಲೋಸಿಂಗ್ ಸ್ಟಾಕ್ ನ ಕನ್ಸಿಡರ್ ಮಾಡ್ತಿದ್ದೀನಿ ಇಲ್ಲಿ. ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತಿದ್ದೀನಿ. ಬಿಕಾಸ್ ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಎಂಟ್ರಿ ಆಗಿರುತ್ತೆ, ಅದ್ರ ಸ್ಟಾಕ್ ರಿಸರ್ವ್ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಅಂಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಸೈಡ್ ಎಂಟ್ರಿ ಆಗಿರುತ್ತೆ, ಕ್ರೆಡಿಟ್ ಸೈಡ್ ನಾವು ಸ್ಟಾಕ್ ರಿಸರ್ವ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಬೈ ಸ್ಟಾಕ್ ರಿಸರ್ವ್ ಆನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 10,000 rupees ಇದೆ. 10,000 into 25 by 125 ಮಾಡಿದ್ರೆ 2,000 rupees ಬರುತ್ತೆ. ಇಸ್ ಇಟ್ ರೈಟ್? ಕ್ಲಿಯರ್ ಜ್ಯೋತಿ? 2,000. ರೈಟ್. ಸೊ ಇದು Yes, sir. this is the method of calculating the invoice price. Generally invoice price included in opening stock, closing stock, goods sent to branch, goods returned by branch. Closing. Under this problem we have only three aspects, that is opening stock, closing stock and goods sent to branch. There is no returns. Dikshita, clear ಆಗ್ತಿದ್ದೀರಾ? There is no returns. So returns ಇಲ್ಲದೆ ಇರೋದ್ರಿಂದ 3 ಕಂಟೆಂಟ್ ಮೇಲೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ರಶ್ಮಿ ಅವರು ಅರ್ಥ ಆಗ್ತಿದ್ಯಾ? ತುಂಬಾ ದೂರದಲ್ಲಿದ್ದೀರಾ ರಶ್ಮಿ, ಚಿಲ್ಕಲ್ ನೇರ್ಪು. ಓಕೆ. ಸೊ ಹಾಗಾಗಿ ಅಷ್ಟು ಮಾಡಿದ್ಮೇಲೆ ಆಸ್ ಯೂಶುವಲ್ ನೀವು ಪ್ರಾಫಿಟ್ ಲಾಸ್ ಫೈಂಡ್ ಔಟ್ ಮಾಡಬಹುದು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 2,38,800 ಇದೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 2,38,800. ಸೊ ಈ ಡೆಬಿಟ್ ಸೈಡ್ ಇರೋದೆಲ್ಲ ಲೆಸ್ ಮಾಡಿದ್ರೆ ವಿ ಗಾಟ್ ದ ಪ್ರಾಫಿಟ್ ಆಫ್ 78,800. ದಟ್ಸ್ ಇಟ್ ಪ್ರಾಬ್ಲಮ್. 78,800. ಸೊ ದಟ್ಸ್ ಇಟ್ ಪ್ರಾಬ್ಲಮ್. ಈಗ ಆಡಿಯೋ ಓಪನ್ ಕೊಡ್ತೀನಿ, ನಿಮ್ಗೆ ಏನಾದ್ರೂ ಈ ಕಂಟೆಂಟ್ಸ್ ಅಲ್ಲಿ ಡೌಟ್ ಇದ್ರೆ ಕೇಳಿ. ಆಡಿಯೋ ಓಪನ್ ಕೊಡ್ತೀನಿ, ಎಲ್ಲಾರು ಮಾತಾಡಬಾರ್ದು, ಯಾರಾದ್ರೂ ಒಬ್ರು ಮಾತಾಡ್ಬೇಕು ಅನ್ನೋರು ಮಾತ್ರನೇ ಮಾತಾಡಿ. ಆಡಿಯೋ ಓಪನ್ ಕೊಡ್ತಿದ್ದೀನಿ, ದಯವಿಟ್ಟು ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಮಾತಾಡಿ. ಹಲೋ ಡೌಟ್ ಇರೋರು ಹೇಳಿ. ಹಲೋ ಕೇಳಿಸ್ತಿದೆ ನನಗೆ, ಹೇಳಿ. ನನಗೆ ಕೇಳಿಸ್ತಿದೆ, ಹೇಳಿ. ನಿಮ್ಮ ಆಡಿಯೋನ ಮ್ಯೂಟ್ ಮಾಡಿರ್ತೀರಲ್ವಾ, ಅದನ್ನ ಅನ್ಮ್ಯೂಟ್ ಕೊಟ್ಟು ಮಾತಾಡಿ, ನನಗೆ ಕೇಳಿಸುತ್ತೆ. ಮಾತಾಡಿ. ಹಲೋ 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 ಜ್ಯೋತಿ, ಹಲೋ ಹಲೋ. ದಯವಿಟ್ಟು ಅವ್ರು ಯಾರು ಟಿವಿ ಮ್ಯೂಟ್ ಮಾಡ್ಬೇಕು, ಟಿವಿ ಆಡಿಯೋ ಮ್ಯೂಟ್ ಮಾಡಿ. ಮನೆಗಳಲ್ಲಿ ಟಿವಿ ಹಾಕೊಂಡಿದ್ರೆ ಹೆಂಗ್ ನಾವ್ ಇದ್ ಮಾಡೋದು? ಕಾಮನ್ ಸೆನ್ಸ್ ಇರಲ್ವಾ ನಿಮ್ಗೆ? ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಟಿವಿ ಮುಂದೆ ಕೂತ್ಕೊಂಡು ಕೇಳ್ತಾರ ಪಾಠನ? ಯಾರದು ಟಿವಿ ಮುಂದೆ ಕೂತಿರೋದು? ಮ್ಯೂಟ್ ಮಾಡಿ, ಟಿವಿ ಮ್ಯೂಟ್ ಮಾಡಿ ಫಸ್ಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ದೀಕ್ಷಿತಾ, ಯು ಹ್ಯಾವ್ ಎನಿ ಡೌಟ್ಸ್? ದೀಕ್ಷಿತಾ, ಜ್ಯೋತಿ, ದಿವ್ಯಾ, ಚೈತನ್ಯ, ಶಿರೀಷಾ, any doubts? Shall I go to next problem? Shall I go to next problem? Next problem go boda? Yes sir. Okay.
ಹಾ ಜ್ಯೋತಿ ಅವರೇ ಹಾ ಸರ್. ಹಾ ರೈಟ್, ಕೇಳಿಸ್ಕೊಳ್ಳಿ. ಹಾ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ಬೋದಾ? ಏನು ಡೌಟ್ ಇಲ್ವಾ ಜ್ಯೋತಿ? ಹಾ. ಡೌಟ್ ಏನಿಲ್ವಾ? ನೋ ಸರ್. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡಿ, ಡೌಟ್ಸ್ ಬರಲ್ಲ. No, ಮತ್ತೆ sir. ನಾನು ಮತ್ತೆ ಬೇಕಾದ್ರೆ ನಿಮ್ಗೆ ಈ ಕ್ಲಿಪ್ ನ ಕಳ್ಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಓಕೆನಾ, 100% ಸಾಲ್ವ್ ಆಗುತ್ತೆ. ಓಕೆನೇನಮ್ಮ? ಓಕೆ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೋಬಹುದೇನಮ್ಮ? ಓಕೆ. ಹಾ ಓಕೆ ಸರ್. ನೋಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಹಾ, ಪ್ರಾಬ್ಲಮ್ sir. ಓದ್ತಿದ್ದೀನಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಇದ್ರೆ ಪ್ರಾಬ್ಲಮ್ ಓದ್ಕೊಳ್ಳಿ. ಮುಂಬೈ ಹೆಡ್ ಆಫೀಸ್ ಆಸ್ ಎ ಬ್ರಾಂಚ್ ಅಟ್ ಮೊಹಾಲಿ. ಅಲ್ಲಿಗೆ ನಾವು ಮೊಹಾಲಿ ಅಕೌಂಟ್ ನ ಮಾಡಬೇಕಾಗುತ್ತೆ. ನಾವು ಪ್ರಿಪೇರ್ ಮಾಡಬೇಕಾಗಿರುವಂತದ್ದು ಮೊಹಾಲಿ ಅಕೌಂಟ್, ಮೊಹಾಲಿ ಬ್ರಾಂಚ್ ಅಕೌಂಟ್ ನ ಸಾಲ್ವ್ ಮಾಡಬೇಕು. ಮೊಹಾಲಿ ಸೆಂಟ್ ಗೂಡ್ಸ್ ಅಟ್ ಅಕೌಂಟ್. sent goods cost plus 10%. Cost plus 10%. Once again my dear students, ಈಗ ಎಲ್ಲವೂ ಏನಾಗುತ್ತೆ? 10 by 110 ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲವೂ ಏನಾಗಬೇಕು? 10 by 110 ಆಗುತ್ತೆ. ಅದರ್ ಡೀಟೇಲ್ಸ್ 10 by 110. Yes. 110. Yes. Stock as on 1/4/2018 is nothing but opening stock. Of course invoice price ಅಂತಿದೆ, invoice ಅಂತಿದೆ. Opening stock of in. Right, opening stock with invoice 22. Debtors 28,000, furniture 20,000, machinery 28,000. Goods sent to branch. Once again here also they clearly mentioned that invoice anta mention ಮಾಡಿದ್ದಾರೆ. 2,42,000. Price is 2,42,000 ಇದೆ. So then check sent by head office for wages 3,000, freight 4,000, sundry expenses 3,000. So ಇದು expenses ಗಾಗಿ ಚೆಕ್ ನ ಕಳಿಸಿಕೊಟ್ಟಿದ್ದಾರೆ. Cash sales during 6,000. 3,000, 4,000, sundry expenses 6,000. Right, clear ಇದೆ. Cash sales during the year 2,28,000. Closing stock. Once again here also they are clearly mentioned that invoice price ಅಂತ mention ಮಾಡಿದ್ದಾರೆ. That's why 33,000. Price is right. Right. Then debtors 16,000 is nothing but closing balance of debtors. Furniture and machinery 10% less. Prepare branch account as it is problem. As it is. ಹಿಂದೆ ಏನ್ ಪ್ರಾಬ್ಲಮ್ ಇದೆ as it is problem ಸಾಲ್ವ್ ನೋಡ್ಕೊಳ್ಳಿ. In the books of Mumbai head office, Mohali branch account for the year ended 31st March 2018. Right, first as usual opening stock 22,000, debtors 28,000, furniture 20,000, machinery 28,000. ಎಲ್ಲವೂ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ತಗೊಂಡಿದ್ದೀನಿ. To goods sent to branch 2,42,000 ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ತಗೊಂಡಿದ್ದೀನಿ. Then check sent ಅಂತ ಕೊಟ್ಟಿದ್ದಾರೆ, wages 3,000, freight 4,000, sundry expenses 6,000. It is a total of 13,000. 13. 6 plus 4 10, 10 plus 3 13,000. So that's it, debit side. Again credit side ಬಂದಾಗ by cash or bank account, cash sales ಅವರೇ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. I think cash sales ಅಂತ ಮೆನ್ಷನ್ ಮಾಡಿರಬೇಕು. cash sales during the year 2,28,000 ಮೆನ್ಷನ್ ಮಾಡಿದ್ದಾರೆ. 2,28,000 ತಗೊಂಡಿದ್ದೀನಿ. Closing stock 33,000 ಪ್ರಾಬ್ಲಮ್ ಅಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. Closing stock 33,000 with invoice 33 ಇಲ್ಲಿದೆ. ಕರ್ಸರ್ ಕಾಣಿಸ್ತಿದ್ಯಾ ಜೊತೆ? ಕರ್ಸರ್ ಕಾಣಿಸ್ತಿದ್ಯಾ? Yes sir. Okay. Yes sir. Right. So 33,000 ತಗೊಂಡಿದ್ದೀನಿ. Debtors closing balance ಅವರೇ ಕೊಟ್ಟಿದ್ದಾರೆ, 16,000 ತಗೊಂಡಿದ್ದೀನಿ. Furniture there is adjustment 10% less. 20,000 into 10% ಮಾಡ್ಕೊಂಡ್ರೆ 2,000 ಬರುತ್ತೆ. 20,000 ಅಲ್ಲಿ 2,000 ನ ಲೆಸ್ ಮಾಡಿದ್ರೆ 18,000 ನೆಟ್ ಫರ್ನಿಚರ್ ಬರುತ್ತೆ. ಲೆಸ್ ಮಾಡ್ಬೇಕು, 18,000 ಬರುತ್ತೆ. ಅಗೇನ್ ಮೆಷಿನರಿ 28,000 ಇದೆ. 28,000 ಅಲ್ಲಿ 10% ಲೆಸ್ ಮಾಡ್ಕೊಂಡ್ರೆ 2,800 rupees ಬರುತ್ತೆ. ಅದನ್ನ ಲೆಸ್ ಮಾಡಿದ್ರೆ 25,200 ನೆಟ್ ವ್ಯಾಲ್ಯೂ ಸಿಗುತ್ತೆ. ಹೌದು, ಅದನ್ನ ಲೆಸ್ ಮಾಡಿದ್ರೆ 28,000 ಅಲ್ಲಿ 25,200 ಬರುತ್ತೆ ನೆಟ್ ವ್ಯಾಲ್ಯೂ. ಅಲ್ಲಿಗೆ ಪ್ರಾಬ್ಲಮ್ ಒಂದು ಆಂಗಲ್ ಅಲ್ಲಿ ಕ್ಲೋಸ್ ಆಗುತ್ತೆ. ಈಗ ಸ್ಟಾಕ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟಾಕ್ ರಿಸರ್ವ್ಸ್ ನೋಡಿ, ಕ್ಲೋಸಿಂಗ್ ಡೇಟಾಸ್ ಬರ್ದಿದ್ವಿ, ಕ್ಲೋಸಿಂಗ್ ಫರ್ನಿಚರ್, ಕ್ಲೋಸಿಂಗ್ ಮೆಷಿನರಿ ಬರ್ದಿದ್ವಿ. ಈಗ ಕ್ಲೋಸಿಂಗ್ ಸ್ಟಾಕ್ ಬರ್ದಿದ್ವಿ. ಬೈ ಸ್ಟಾಕ್ ರಿಸರ್ವ್ ಆನ್ ಓಪನಿಂಗ್ ಸ್ಟಾಕ್ 22,000 ಇದೆ. 22,000 ಇಂಟು ಅಲ್ಲಿ ಹೇಳಿದ್ದಾರೆ ಕಾಸ್ಟ್ ಪ್ಲಸ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 10% ಹೇಳಿದ್ದಾರೆ. ಕರೆಕ್ಟ್ ಏನಮ್ಮ? 10% ತಾನೆ? 10% ಹೇಳಿದ್ದಾರೆ. 22,000 ಇಂಟು 10 by 110 ಮಾಡಿದ್ರೆ 2,000 ಬರುತ್ತೆ. 2,000. ಪವಿತ್ರ ಅರ್ಥ ಆಗ್ತಿದ್ಯಾ? ಪವಿತ್ರ ಸುಮ್ಮನೆ ನೋಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಹ್ಯಾಂಡ್ ರೈಸ್ ಮಾಡಿ ಹೇಳೋದು ನನ್ ವಿಡಿಯೋಗೆ. ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ಓಕೆ. ಎಸ್ ಸರ್ ಅಂದ್ರೆ ಅರ್ಥ ಆಗಲ್ಲ, ನನ್ ಕೇಳ್ಸಲ್ಲ. ಹ್ಯಾಂಡ್ ರೈಸ್ ಮಾಡಿದ್ರೆ ಕೇಳಿಸುತ್ತೆ. ರೈಟ್.
ದೆನ್ ಬೈ ಸ್ಟಾಕ್ ರಿಸರ್ವ್ Okay. ಬೈ ಸ್ಟಾಕ್ ರಿಸರ್ವ್ ಆನ್ ಗೂಡ್ಸ್ ಸೆಂಟ್ ಇಲ್ಲಿದೆ ನೋಡಿ. ಗೂಡ್ಸ್ ಸೆಂಟ್ ಎಷ್ಟಿದೆ? 2,42,000. 2,42,000. 2,42,000 ಹೇಳಿ, ನೀವು ಹೇಳಿ. ಇಂಟು into 10 divided by 110. 110 ಎಷ್ಟು ಬರುತ್ತೆ? 10 divided by 110. ಎಷ್ಟು ಬರುತ್ತೆ? 22,000. 22,000 ಇಲ್ಲಿ ತಗೊಂಡಿದ್ದೀನಿ. 22,000. ರೈಟ್, 22,000 ಇಲ್ಲಿ ತಗೊಂಡಿದ್ದೀನಿ. ದೆನ್ ಇಲ್ಲಿ ನೋಡಿ, ಬೈ Yes, sir. ಸ್ಟಾಕ್ ರಿಸರ್ವ್ ಆನ್ ಕ್ಲೋಸಿಂಗ್ ಸ್ಟಾಕ್ ಅಂತಿದೆ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ Closing. 33,000 ಇದೆ. 33,000 ಇಂಟು 10 by 110 ಮಾಡಿದ್ರೆ 3,000 ಬರುತ್ತೆ. ಸೊ ಅಲ್ಲಿಗೆ 3 ಮೇಲೆ ಸ್ಟಾಕ್ ರಿಸರ್ವ್ ಮಾಡ್ಕೊಂಡು ನಾವು Yes, sir. ಸ್ಟಾಕ್ ಮೇಲೆ, ಕ್ಲೋಸಿಂಗ್ ಸ್ಟಾಕ್ ಮೇಲೆ, ಅಗೇನ್ ಗೂಡ್ಸ್ ಇಂಟು ಬ್ರಾಂಚ್. ಗೂಡ್ಸ್ ರಿಟರ್ನ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಬರ್ಬೋದು. Goods and to branch. 3 ಮೇಲೇನು ಮಾಡಿದೀವಿ. ಈಗ ಪ್ರಾಫಿಟ್ ಲಾಸ್ ಫೈಂಡ್ ಔಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಲಾಸ್ ಬರುತ್ತೆ. ಡೆಬಿಟ್ ಸೈಡ್ ಜಾಸ್ತಿ ಇದೆ, 3,56,000. ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ 3,56,000. ಸೊ ಇಟ್ ಲಾಸ್ ಬಿಕಮ್ಸ್ 11,800 rupees. ಲಾಸ್ rupees 11,800. 800 rupees. ಕ್ಲಿಯರಾ? ಅರ್ಥ ಆಗ್ತಿದ್ಯಾ? ಹಲೋ Okay, sir. ಅಮ್ಮ ಜ್ಯೋತಿ, ಟೈಮ್ ಎಷ್ಟಾಗಿದೆ ನೋಡು? ಟೈಮು 45 ಮಿನಿಟ್ಸ್ ಅಷ್ಟೇ ಬರೋದು ಕ್ಲಾಸ್. sir, ಅರ್ಥ ಆಗ್ತಾ ಇದೆ. ಟೈಮ್ ಎಷ್ಟಾಗಿದೆ ಹೇಳಿ ನನಗೆ? 4:34. 4:34. 4:34 ಅಂದ್ರೆ 4 o'clock ಸ್ಟಾರ್ಟ್ ಮಾಡಿರೋದು ನಾವು. ಅಂದ್ರೆ 4:45 ಎಲ್ಲ ಎಂಡ್ ಆಗ್ಬಿಡುತ್ತೆ. ರೈಟ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 4:35 ಆಯ್ತು ಸರ್. In 10 minutes ಇದೆ sir. ರೈಟ್. 10 minutes. In 10 minutes ಇದೆ. 10 ಮಿನಿಟ್ಸ್ ಅಲ್ಲಿ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ಲಾ? ಹಾಸನ್ ಹೆಡ್ ಆಫೀಸ್ ನೀವೇ Yes, sir. ಹೇಳ್ಬೇಕು, ಏನು ಹೇಳ್ತಾ ಇಲ್ಲ. ಸರ್. 10 ಮಿನಿಟ್ಸ್ ಅಲ್ಲಿ Yes, sir. ಹಾಸನ್ ಹೆಡ್ ಆಫೀಸ್. Yes, sir. Yes, sir. ಓಕೆ, ರಾಗ ತೆಗಿಬೇಡಿ ದಯವಿಟ್ಟು. Yes. ರಾಗಗಳು ಮಾತ್ರ Sir. ತೆಗಿಬೇಡಿ. Invoice open. ರೈಟ್. ರೈಟ್, ನೋಡ್ಕೊಡಿ. ಸಿಯರ್ ಥರ್ಡ್ ಪ್ರಾಬ್ಲಮ್. Hassan head office as a branch at Bangalore. Goods sent to branch invoiced at cost plus 20%. Cost plus 20%. Underline ಮಾಡ್ಕೊಳ್ಳಿ ಪ್ರಾಬ್ಲಮ್. Cost plus 20%. 20%. Right. Then other details given below. Opening stock invoiced at 18,000. Opening stock invoiced at 18,000. Opening stock ಅಲ್ಲಿ invoice ಇದೆ, ಅವರೇ ಮೆನ್ಷನ್ Invoice. ಮಾಡ್ತಿದ್ದಾರೆ invoice ಇದೆ ಅಂತ. 18,000 ಕರೆಕ್ಟಾ? Again. Yes, sir. Opening data 6,000. Furniture Opening 14,000. Opening data. Opening machinery 16,000. Opening petty cash Opening 10. machinery. ನಾನು ಓದ್ತಿದ್ದೀನಿ. 10. Goods sent to branch invoiced at 1,24,000. Invoiced at 1,24,000. Underline ಮಾಡ್ತಾ ಇದ್ದೀನಿ invoice ಇರೋದ್ರಿಂದ. Then sales during the year 1,99,000. Cash sales 1,50,000. Total sales 1,99,000. Cash sales 1,50,000 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. Cash sales 1,50,000 ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಾಬ್ಲಮ್ ಇಲ್ಲ. Then bad debts 1,000. Return inwards 2,000. Discount allowed 500. Closing stock invoiced ಬಂದ್ಬಿಡ್ತು. ಮತ್ತೆ invoiced ಬಂತು. 3 invoiced ಆಯ್ತು ಅಲ್ಲಿಗೆ, ಜ್ಞಾಪಕ ಇಟ್ಕೊಳ್ಳಿ. 3 invoiced 12,000. Amount received from debtors 30,000. Depreciate furniture and machinery 5% and 10%. Petty cash at the end 2 rupees 2. ಅದು ಪ್ರಿಂಟ್ ಏನ್ ಮಿಸ್ ಆಗಿಲ್ಲ. rupees 2. Cash received from head office for salary 4,000, wages 1,000, rent 2,000. Prepare branch account. ಇದರಲ್ಲಿ ಎಕ್ಸ್ಟ್ರಾ ಏನು ಅಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ಎಕ್ಸ್ಟ್ರಾ ಏನು? ಫಾಸ್ಟ್ ಆಗ್ತಿದ್ಯಾ ಜ್ಯೋತಿ? ಫಾಸ್ಟ್ ಆಗ್ತಿದ್ಯಾ? No, sir. ಹೇಳಿ sir. ಫಾಸ್ಟ್ ಏನಾಗ್ತಿಲ್ಲ. ಇಲ್ಲ ಹೇಳಿ sir. ಓಕೆ. ಇದರಲ್ಲಿ ಟೋಟಲ್ ಡೆಟಾರ್ಸ್ ಅಕೌಂಟ್ ಮಾಡಿಸ್ಬೇಕು. ನಿಮ್ ಕ್ಲಾಸ್ ಅಲ್ಲಿ ಮಾಡ್ಸಿದೀನ ಟೋಟಲ್ ಡೆಟಾರ್ಸ್ ಅಕೌಂಟ್? ಟೋಟಲ್ ಡೆಟಾರ್ಸ್ ಅಕೌಂಟ್ ಮಾಡಿಸಿದೀನ? ಮಾಡಿಸಿದೀನಲ್ವಾ? ರೈಟ್. ಟೋಟಲ್ ಡೆಟಾರ್ಸ್ ಮಾಡ್ತಿದ್ದೀರಾ? ರೈಟ್. ಇದ್ರಲ್ಲಿ ಸಾಲ್ವ್ ಮಾಡಿದೀನಿ ನೋಡಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,000. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಇಲ್ಲಿದೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ 6,000 ತಗೊಂಡಿದ್ದೀನಿ. ರೈಟಾ? ದೆನ್ ಕ್ರೆಡಿಟ್ ಸೇಲ್ಸ್ ಮಾತ್ರ ತಗೋಬೇಕು. ಕ್ರೆಡಿಟ್ ಸೇಲ್ಸ್ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿದೆ ನೋಡಿ. ಟೋಟಲ್ ಸೇಲ್ಸ್ ಮೈನಸ್ ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ನಿಮಗೆ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಮಾಡಿದ್ರೆ ಕ್ರೆಡಿಟ್ ಸೇಲ್ಸ್ ಬರುತ್ತೆ. 1,99,000 ಟೋಟಲ್ ಸೇಲ್ಸ್ ಇದೆ. ಅದರಲ್ಲಿ ಕ್ಯಾಶ್ ಸೇಲ್ಸ್ 1,55,000 ಲೆಸ್ ಮಾಡಿದ್ರೆ 49,000 ಕ್ರೆಡಿಟ್ ಸೇಲ್ಸ್ ಬರುತ್ತೆ. ಇದನ್ನ ಮಾಡ್ಕೋಬೇಕು. ಅಗೇನ್ ಆಸ್ ಯೂಶುವಲ್ ಕ್ರೆಡಿಟ್ ಸೈಡ್ ಬಂದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇಲ್ಲಿದೆ. ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟಿದೆ? 30,000 ಇದೆ. ರಿಟರ್ನ್ ಇನ್ವರ್ಡ್ಸ್ ಸೇಲ್ಸ್ ರಿಟರ್ನ್ಸ್ ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ. ರಿಟರ್ನ್ ಇನ್ವರ್ಡ್ಸ್ ಸೇಲ್ಸ್ ರಿಟರ್ನ್ಸ್ ಎಷ್ಟಿದೆ? ಸೇಲ್ಸ್ ರಿಟರ್ನ್ 2,000 ಇದೆ. ಬ್ಯಾಡ್ ಡೇಟ್ಸ್ ಎಷ್ಟಿದೆ? ಬ್ಯಾಡ್ ಡೇಟ್ಸ್
ಬ್ಯಾಡ್ ಡೆಟ್ಸ್ 1000 ಇದೆ ತಗೊಂಡಿದ್ದೀನಿ. ದೆನ್ 1000. ಡಿಸ್ಕೌಂಟ್ ಅಲೌಡ್, Yes, sir. ಡಿಸ್ಕೌಂಟ್ ಅಲೌಡ್ 500 ಇದೆ, ಇಲ್ಲಿ 500 ತಗೊಂಡಿದ್ದೀನಿ. ಇಸ್ ಇಟ್ ರೈಟ್? ಸೊ ಈಗ Yes. ಬ್ಯಾಲೆನ್ಸ್ ಮಾಡಿದ್ರೆ ಅದನ್ನ ಟೋಟಲ್ ಡೆಬಿಟ್ ಸೈಡ್ 55,000 Sir. ಬರುತ್ತೆ, ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಬ್ಯಾಲೆನ್ಸಿಂಗ್ ಫಿಗರ್ 21,500 ಬರುತ್ತೆ. ದಿಸ್ ಈಸ್ ಕಾಲ್ಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಅದನ್ನ ಏನಂತ ಕರಿತೀವಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಅಂತ Closing. ಕರಿತೀವಿ. ಡೆಟಾರ್ಸ್ Closing balance of debtors. ಸೊ ಡೆಟಾರ್ಸ್ ಅಕೌಂಟ್ ಮಾಡ್ಕೊಂಡ್ರೆ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ದೆನ್ ಆಸ್ ಯೂಶುವಲ್ ಬ್ರಾಂಚ್ ಅಕೌಂಟ್ ಬರ್ತಾ ಇದೆ. ಇನ್ ದ ಬುಕ್ಸ್ ಆಫ್ ಹಾಸನ್ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ ಆಸ್ ಆನ್ 31st March 2019 ಬ್ರಾಂಚ್ ಅಕೌಂಟ್ ಬಂದ್ರೆ ದಯವಿಟ್ಟು ಯಾರು ಫ್ಯಾನ್ ನೋಡಿ, ಫ್ಯಾನ್ಗಳು ನೋಡಿ, ಯಾರದು ಫ್ಯಾನ್ಗಳು? ಯಾರು ಆಡಿಯೋ ಇಬ್ಬರೇ ಅಲ್ವಾ ಆಡಿಯೋ ಇದು ಆಗಿರೋದು? ಇಲ್ಲ ಸರ್, ಯಾರೋ ಬೇರೆಯವರು ಇದ್ದಾರೆ. ರೈಟ್ ನೋಡ್ತಿದ್ದೀನಿ. ಓಕೆ, ರೈಟ್. ಏನು ನೀವು ಅಲ್ಲಿ ನೋಡ್ಕೊಳ್ಳಿ, ಡಿಸ್ಟರ್ಬ್ ಮಾಡ್ಬೇಡಿ. ಓಪನಿಂಗ್ ಸ್ಟಾಕ್ ಆಸ್ ಯೂಶುವಲ್ ಪ್ರಾಬ್ಲಮ್ 18,000 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಇಲ್ಲೇ ಮಾರ್ಕ್ ಮಾಡಿದ್ದೀನಿ ನೋಡಿ. ಓಪನಿಂಗ್ ಸ್ಟಾಕ್ 18,000 ತಗೊಂಡಿದ್ದೀನಿ ನಾನು. ಓಪನಿಂಗ್ ಡೇಟಾರ್ 6,000, ಓಪನಿಂಗ್ ಫರ್ನಿಚರ್ 14,000, ಓಪನಿಂಗ್ ಮಿಷನರಿ 16,000, ಓಪನಿಂಗ್ ಪೆಟ್ಟಿ ಕ್ಯಾಶ್ ₹10. ಎಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಓಪನಿಂಗ್ ತಗೊಂಡಿದ್ದೀನಿ. ಅಗೇನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ 1,24,000 ಇದೆ, ಇಲ್ಲಿ ಅಂಡರ್ಲೈನ್ ಮಾಡಿರ್ತೀವಿ ನೋಡಿ. 1,24,000. ಈ 1,24,000 ನ ಮತ್ತೆ ನಾನು ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ತಗೊಂಡಿದ್ದೀನಿ. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಟು ದ ಬ್ರಾಂಚ್, ಏನು ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಸೊ ಅದನ್ನ ತಗೊಂಡಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ಅದು, ಒಂದ್ ನಿಮಿಷ,